ಇನ್ನು ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ವಾಸಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ. ಕೂಲಿಗೆ ಚಕ್ಕರ್, ಊಟಕ್ಕೆ ಮಾತ್ರ ಹಾಜರ್. ಜೈಲಲ್ಲಿ ಇದು ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ. ವಿಚಾರಣೆಯ ನೆಪದಲ್ಲಿ ಫುಲ್ ಜಾಲಿ ವಾತಾವರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಕೂಲಿಗೆ ಚಕ್ಕರ್, ಊಟಕ್ಕೆ ಹಾಜರ್, ಪ್ರಜ್ವಲ್ ರೇವಣ್ಣ ಅವರ ಕತೆ. ವಿಚಾರಣೆ ನೆಪದಲ್ಲಿ ಫುಲ್ ಜಾಲಿ ಮೂಡ್ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರಂತೆ ಜೈಲಲ್ಲಿ. ಇದು ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಅವರ ದಿನಚರಿ, ಡೈಲಿ ರೊಟೀನ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟು ಕೆಲಸವನ್ನ ಮಾಡ್ತಿಲ್ಲ. ಜಿಲ್ಲಾಧಿಕಾರಿಗಳು ಏನು ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡ್ತಾ ಇಲ್ಲ. ದಿನಗೂಲಿ ಕೆಲಸಕ್ಕೆ ಚಕ್ಕರ ಹಾಕ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಜೈಲಲ್ಲಿ ಪ್ರತಿಯೊಬ್ಬ ಕೈದಿಗೂ ಒಂದೊಂದು ಕೆಲಸವನ್ನ ಫಿಕ್ಸ್ ಮಾಡಿರ್ತಾರೆ, ಅಸೈನ್ ಮಾಡಿರ್ತಾರೆ. ಗ್ರಂಥಾಲಯ ಸಹಾಯಕನ ಕೆಲಸ ಆರಿಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ಕೆಲ ತಾಸು ಕೆಲಸಕ್ಕೆ ಹಾಜರಾಗಿದ್ದರು ಮಾಜಿ ಸಂಸದ. ಆದರೆ ಇದೀಗ ಗ್ರಂಥಾಲಯದ ಕಡೆ ಮುಖಾನೇ ಮಾಡ್ತಾ ಇಲ್ವಂತೆ ಪ್ರಜ್ವಲ್ ರೇವಣ್ಣ. ಈ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ಆರೋಪಿ ಅನ್ನುವಂತಹ ಪ್ರಜ್ವಲ್ ರೇವಣ್ಣಗೆ 520 ರೂಪಾಯಿ ದಿನಗೂಲಿ ಅನ್ನುವಂಥದ್ದನ್ನು ಕೊಡಲಾಗ್ತಾ ಇದೆ. ಇದುವರೆಗೂ ಕೂಡ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ಹಾಜರ್ ಆಗಿಲ್ಲ ಅನ್ನುವಂತಹ ವಿಚಾರಗಳು ಬಂದಿದೆ. ವಾರ್ನಿಂಗ್ ಕೊಟ್ಟರೂ ಕೂಡ ಪ್ರಜ್ವಲ್ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಕೋರ್ಟ್ನಲ್ಲಿ ಇತರೆ ಪ್ರಕರಣಗಳ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಉಳಿದ ಸಮಯದಲ್ಲಿ ಯೋಗ, ಪುಸ್ತಕ ಓದು ಮತ್ತು ಧ್ಯಾನವನ್ನು ಮಾಡುತ್ತಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಕೆಲಸವನ್ನು ನೀಟಾಗಿ ಪಾಲಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಚಾರಣೆ ನೆಪದಲ್ಲಿ ದಿನನಿತ್ಯ ಜಾಲಿ ಮೂಡ್ನಲ್ಲಿ ಈ ಕಡೆ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಜೈಲಲ್ಲಿ ಲೈಬ್ರರಿಗೆ ಸಂಬಂಧಪಟ್ಟಂತಹ ಸಹಾಯಕನ ಕೆಲಸವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಈಗ ಲೈಬ್ರರಿ ಹತ್ತಿರಕ್ಕೆ ತಲೆ ಮಾಡಿಯೂ ಕೂಡ ಈ ವ್ಯಕ್ತಿ ಮಲಗ್ತಾರೆ. ಜಿಲ್ಲಾಧಿಕಾರಿಗಳು ಕೊಟ್ಟಂತಹ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಒಂದು ದಿನಕ್ಕೆ 520 ರೂಪಾಯಿ ಕೂಲಿ ಇರುತ್ತೆ, ದಿನಗೂಲಿ. ಅಂತಹ ದಿನಗೂಲಿ ಕೆಲಸವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇಲ್ಲ. ಎಷ್ಟು ವಾರ್ನಿಂಗ್ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ. ಇನ್ನು ಉಳಿದ ಸಮಯದಲ್ಲಿ ಈ ವ್ಯಕ್ತಿ ಯೋಗ ಮಾಡ್ತಾರಂತೆ, ಪುಸ್ತಕ ಓದ್ತಾರಂತೆ, ಅದರ ಜೊತೆಗೆ ಧ್ಯಾನ ಮಾಡ್ತಾರಂತೆ. ಇದನ್ನೆಲ್ಲ ಹೊರಗಿದ್ದಾಗ ಮಾಡಿದ್ದಿದ್ರೆ ಇವತ್ತು ಆ ಮನುಷ್ಯ ಒಳಗೆ ಹೋಗ್ತಿರಲಿಲ್ಲ. ಒಳಗೆ ಹೋಗಿ ಅದನ್ನೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಇಫ್ ಸಪೋಸ್ ಒಂದು ವೇಳೆ ಹೊರಗಡೆ ಬಂದರೆ ಮತ್ತೇನು ಅನಾಹುತ ಆಗಲ್ಲ ಅಂತ ನಾವೆಲ್ಲ ಭಾವಿಸ್ಬೋದು. ಆದರೆ ಜೈಲಲ್ಲಿ ಯೋಗ ಮಾಡ್ತಾರಂತೆ, ಪುಸ್ತಕ ಓದ್ತಾರಂತೆ, ಧ್ಯಾನ ಮಾಡ್ತಾರಂತೆ. ಒಟ್ಟಾರೆಯಾಗಿ ಒಂದು ಬಿಂದಾಸ್ ಲೈಫನ್ನು ರೈಟ್ ನಾವು ಈಗ ಜೈಲಲ್ಲಿ ಇದ್ಕೊಂಡು ಪ್ರಜ್ವಲ್ ರೇವಣ್ಣ ಅವರು ಲೀಡ್ ಮಾಡ್ತಾ ಇದ್ದಾರೆ.